ಬಿಹಾರ ಚುನಾವಣೆ ಬಿಜೆಪಿಗೆ ಮೋದಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ. ಬಿಹಾರದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂದರೆ ಭಾರಿ ರಣತಂತ್ರಗಳನ್ನೇ ಮಾಡಬೇಕು. ಅದನ್ನು ಬಿಜೆಪಿ ಮಾಡಿದೆ. ಆದರೆ ಈಗ ಬಿಜೆಪಿ ಮತ್ತಷ್ಟು ತೀವ್ರವಾಗಿ ಈ ಚುನಾವಣೆಯತ್ತ ಕಾಲಿಡ್ತಾ ಇದೆ. ಬರುವ ರಾಜ್ಯಗಳನ್ನು ಗೆದ್ದುಕೊಳ್ಬೇಕು ಅಂದರೆ ಬಿಜೆಪಿಗೆ ಬಿಹಾರ ದೊಡ್ಡ ಚಾಲೆಂಜ್. ಪಕ್ಕದಲ್ಲಿರುವ ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕು ಮುಂದಿನ ವರ್ಷ ಅಂದರೆ. ಜೊತೆಗೆ ತಮಿಳುನಾಡು ಕೂಡ ದಕ್ಷಿಣ ಭಾರತದಲ್ಲಿ. ಬಿಹಾರ ಈಗ ಅದೆಲ್ಲದಕ್ಕೂ ಕೂಡ ಹೆಬ್ಬಾಗಿಲಿನ ರೀತಿ ಇದೆ. ಇದು ಈ ವರ್ಷದಲ್ಲಿ ಬಿಜೆಪಿಗೊಂದು ದೊಡ್ಡ ಪ್ಲಸ್ ಪಾಯಿಂಟ್, ಒಂದು ಪಾಸಿಟಿವ್ ಆದಂಥ ಒಂದು ವೇಗವನ್ನು ತಂದುಕೊಡುತ್ತೆ ಅಂತ ಮೋದಿ ಅಂದ್ಕೊಳ್ತಾ ಇದ್ದಾರೆ. ಈಗ ಮೋದಿ ಪಡೆ ಹೊಸ ಒಂದು ಮನವಿಯನ್ನು ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ. ಬುರ್ಕಾ ಹಾಕುವವರನ್ನು ಪರಿಶೀಲನೆ ಮಾಡಬೇಕು ಚುನಾವಣೆ ವೇಳೆ ಅಂತ. ಇದು ಬಹಳ ದೊಡ್ಡ ಒಂದು ಸುದ್ದಿ ಆಗ್ತಾ ಇದೆ. ಯಾಕಂದರೆ ಬಹಳ ದೊಡ್ಡ ಮಟ್ಟಿಗೆ ಈ ಬುರ್ಕಾ ಹಾಕುವವರಿಂದ ಅಕ್ರಮ ಮತದಾನ ಆಗುವ ಸಾಧ್ಯತೆ ಇದೆ ಅಂತ. ಬುರ್ಕಾ ಹಾಕ್ಕೊಂಡು ಯಾರು ಬೇಕಾದರೂ ಬರಬಹುದು, ಮತದಾನ ಮಾಡಬಹುದು. ಆಧಾರ್ ಕಾರ್ಡ್ ಅವರದಿದ್ದ ಕೂಡಲೇ ಬುರ್ಕಾ ಹಾಕಿದವರು ಅದರ ಒಳಗಿರುವ ವ್ಯಕ್ತಿ ಅವರೇ ಆಗಿರಬೇಕು ಅಂತ ಇದೆಯಾ ಅನ್ನೋದು ಒಂದು ಅಂದಾಜು. ಅಂದರೆ ಒಂದು ಅಲ್ಲಿ ಈ ಒಂದು ವಿರೋಧಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಸಹಜವಾಗಿಯೇ ಬುರ್ಕಾ ಹಾಕಿ ಹಲವು ಬಾರಿ ಒಂದಷ್ಟು ಮಹಿಳೆಯರ ವೇಷದಲ್ಲಿ ಪುರುಷರು ಬಂದಿರುವಂಥ ಘಟನೆಗಳು, ಹಾಗೆ ಕಳ್ಳತನದ ವಿಚಾರದಲ್ಲಿ ಒಂದಷ್ಟು ಜನ ತಪ್ಪಿಸಿಕೊಳ್ಳುವಂಥ ವಿಚಾರಗಳಲ್ಲಿ ಬುರ್ಕಾ ಹಾಕ್ಕೊಂಡು ಹೋದರೆ ಅದನ್ನು ಯಾರೂ ಕೂಡ ತೆಗೆದು ಪರಿಶೀಲನೆ ಮಾಡೋದಿಲ್ಲ. ಇದು ಮುಸ್ಲಿಮರ ಅವರ ಗೌಪ್ಯತೆಯ ಪ್ರಶ್ನೆ. ಅವರಿಗಿರುವಂಥ ಒಂದು ವೈಯಕ್ತಿಕವಾದಂಥ ಧಾರ್ಮಿಕವಾದಂಥ ಸ್ವಾತಂತ್ರ್ಯ, ಅದನ್ನು ಯಾರು ಪ್ರಶ್ನೆ ಮಾಡಬಾರ್ದು ಅನ್ನುವಂಥದ್ದು. ಅದನ್ನು ಪ್ರಶ್ನೆ ಮಾಡಿದ್ದೇ ಆದರೆ ಆ ಸಮುದಾಯಕ್ಕೆ ಅವಮಾನ ಮಾಡಿದಾಗುತ್ತೆ. ಆ ಕಾರಣಕ್ಕೆ ಬುರ್ಕಾವನ್ನು ತೆಗೆದು ಪರಿಶೀಲನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿಯವರೆಗೂ ಕೂಡ ಯೋಚಿಸಲಾಗ್ತಾ ಇತ್ತು. ಆದರೆ ಈಗ ಬಿಜೆಪಿ ಹೇಳ್ತಾ ಇದೆ ಬುರ್ಕಾವನ್ನು ತೆಗೆದು ಪರಿಶೀಲನೆ ಮಾಡಿ ಹೆಚ್ಚಿನ ಭದ್ರತಾ ಪಡೆಗಳನ್ನು ನಿಯೋಜಿಸಬೇಕು ಅಂತ. ಇನ್ನು ಬಿಹಾರ ಚುನಾವಣೆ ಅಂತಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ಚುನಾವಣೆಯನ್ನು ಒಂದು ಹಂತದಲ್ಲಿ ಲೋಕಸಭಾ ಚುನಾವಣೆ ಕೂಡ ಮಾಡೋದಿಲ್ಲ. ಬಿಹಾರ, ಉತ್ತರ ಪ್ರದೇಶ ಹಾಗೆ ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ರಾಜ್ಯಗಳು. ಇಲ್ಲಿ ಅತ್ಯಂತ ಹೆಚ್ಚು ಗಲಭೆಗಳು, ದಾಂಧಲೆಗಳು ಆಗ್ತವೆ. ಹಾಗಾಗಿ ಈ ರಾಜ್ಯಗಳಲ್ಲಿ ಹಲವು ಹಂತಗಳಲ್ಲಿ ಮತದಾನವನ್ನು ಮಾಡ್ತಾರೆ. ಆ ಕಾರಣಕ್ಕೆ ಬಿಹಾರವನ್ನು ಸೂಕ್ಷ್ಮವಾಗಿ ಒಂದಷ್ಟು ಕ್ಷೇತ್ರಗಳಲ್ಲಂತೂ ಮತದಾನವನ್ನು ಬಹಳಷ್ಟು ಸೂಕ್ಷ್ಮವಾಗಿ ಭದ್ರತಾ ಪಡೆಗಳ ಸಂಪೂರ್ಣ ಉಪಸ್ಥಿತಿಯಲ್ಲೇ ಮಾಡಲಾಗುತ್ತೆ. ಅಂದರೆ ಸಹಜವಾಗಿ ತುಂಬ ದಾಂಧಲೆ ಅಥವಾ ಒಂದಷ್ಟು ಗಲಭೆಗಳಾಗುವಂಥ ಕ್ಷೇತ್ರಗಳು ಇರೋದರಿಂದ ಲೋಕಸಭೆ ಚುನಾವಣೆ ಆದಾಗ ಕೂಡ ಬಿಹಾರದಲ್ಲಿ, ಕರ್ನಾಟಕದಲ್ಲಿ ಹೇಗೆ ಒಂದು ಹಂತ 2 ಹಂತದಲ್ಲಿ ಮತದಾನ ಯಾವಾಗಲೂ ಮಾಡ್ತಾರೋ ಆ ರೀತಿ ಬಿಹಾರದಲ್ಲಿ ಆಗೋದಿಲ್ಲ. ಬಿಹಾರದಲ್ಲಿ 5-6 ಹಂತದಲ್ಲಿ ಮತದಾನ ಮಾಡಲಾಗುತ್ತೆ. ಇಲ್ಲಿ ಹೆಚ್ಚಿನ ಭದ್ರತಾ ಪಡೆಗಳು ಬೇಕಾಗುತ್ತೆ, ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗುತ್ತೆ. ಹಾಗಾಗಿ ಬಿಹಾರದಲ್ಲಿ ಅಕ್ರಮ ಮತದಾನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಈ ಬಾರಿ ಬಿಜೆಪಿಗೆ ಕೇವಲ RJD ಕಾಂಗ್ರೆಸ್ನ ಪೈಪೋಟಿ ಮಾತ್ರ ಅಲ್ಲ, ಬಿಜೆಪಿಗೆ ಜನ್ಸುರಾಜ್ ಪಕ್ಷದ ಪೈಪೋಟಿ ಕೂಡ ಇದೆ. ಜನ್ಸುರಾಜ್ ಪಕ್ಷದಿಂದ ಬಹಳ ಪ್ರಮುಖವಾಗಿ ಪ್ರಶಾಂತ್ ಕಿಶೋರ್, ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸಿದ್ದಂಥ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಸ್ವಂತ ಪಕ್ಷವನ್ನು ಕಟ್ಟಿ ಕಣಕ್ಕಿಳಿದಿರೋದ್ರಿಂದ ಬಿಹಾರದಲ್ಲಿ ಈ ಬಾರಿಯ ರಾಜಕೀಯ ಪೈಪೋಟಿ ಜೋರಾಗಿದೆ. ಕೇವಲ BJP ವರ್ಸಸ್ ಅದರ್ಸ್, ಅಂದರೆ ಆ JDU BJP ಮಿತ್ರ ಪಕ್ಷದ ಜೊತೆಗೆ LJP ಜೊತೆ ಸೇರಿಕೊಂಡು RJD ಕಾಂಗ್ರೆಸ್ ಪಕ್ಷಗಳಿದ್ದಿದ್ರೆ ಅದು ಒಂದು ರೀತಿಯ ಲೆಕ್ಕಾಚಾರ ಇರ್ತಾಯಿತ್ತು. ಆದರೆ ಒಂದು ರೀತಿ ದೊಡ್ಡ ಅಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್. ರಾಜಕೀಯ ರಣತಂತ್ರಗಾರ ಆಗಿ ಇದೇ JDUನ ನಿತೀಶ್ ಕುಮಾರ್, ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸಿರುವಂಥ ಪ್ರಶಾಂತ್ ಕಿಶೋರ್ಗೆ ಅವರಿಬ್ಬರನ್ನು ಸೋಲಿಸೋ ಐಡಿಯಾ ಕೂಡ ಇರುತ್ತೆ. ಹಾಗಾಗಿ ಇವರಿಬ್ಬರನ್ನು ಸೋಲಿಸೋದಕ್ಕೆ ಏನಾದರೂ ಪ್ರಶಾಂತ್ ಕಿಶೋರ್ ತಯಾರಿಯನ್ನು ಮಾಡಿಕೊಂಡು ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದು ಜನರ ಮನಗೆದ್ದು ಇಲ್ಲಿ ಅವರೊಂದು ATM ಕಾರ್ಡ್ ರೀತಿಯ ಕಾರ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವೈರಲ್ ಆಗಿತ್ತು. ಇದರಿಂದ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಸೊ ಇದು ಜನ್ಸುರಾಜ್ ಪಕ್ಷದಿಂದ ಈ ಸೌಲಭ್ಯಗಳನ್ನ ಕೊಡಲಾಗುತ್ತೆ ಅನ್ನೋ ಸುದ್ದಿ ಕೂಡ ಬರ್ತಾ ಇತ್ತು. ಅಂದರೆ BJPಯವರು ಹೇಗೆ ಗ್ಯಾರಂಟಿಗಳನ್ನು ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದಾರೋ, ಕಾಂಗ್ರೆಸ್ ಹೇಗೆ ಕರ್ನಾಟಕದಲ್ಲಿ ಗ್ಯಾರಂಟಿ, ತೆಲಂಗಾಣದಲ್ಲಿ ಗ್ಯಾರಂಟಿ ಮಾಡ್ತೋ, ಅದೇ ರೀತಿಯಲ್ಲಿ ಈಗ ಎಲ್ಲ ಪಕ್ಷಗಳು ಕೂಡ ಉಚಿತಗಳ ಭರವಸೆ ಭರಪೂರವನ್ನೇ ಹರಿಸ್ತಾ ಇವೆ. ಇಲ್ಲಿ ಕೂಡ ಉಚಿತಗಳ ಭರವಸೆ ಬಹಳ ಜೋರಾಗಿದೆ. ಆ ಕಾರಣಕ್ಕೆ ಬಿಹಾರದಲ್ಲಿ BJP ತ್ರಿಕೋನ ಸ್ಪರ್ಧೆಯನ್ನು ಎದುರಿಸುವ ಪರಿಸ್ಥಿತಿ ಹಲವು ಕ್ಷೇತ್ರಗಳಲ್ಲಿ ಬರ್ಬೋದು. ಕಾಂಗ್ರೆಸ್ JDU ಜೊತೆಗೆ BJP ಜನ್ಸುರಾಜ್ ಪಕ್ಷದ ಒಂದು ಪೈಪೋಟಿಯನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಮೋದಿಯ
ಗೆಲುವಿಗೆ ಕಾರಣ ಆಗಿದ್ದಂತಹ ಪ್ರಶಾಂತ್ ಕಿಶೋರ್ 2014ರಲ್ಲಿ ಮೋದಿ ಗೆಲುವಿಗೆ ರಣತಂತ್ರಗಾರ ಆಗಿದ್ದ ಪ್ರಶಾಂತ್ ಕಿಶೋರ್ ಈ ಬಾರಿ ಮೋದಿ ಅದೇ ನಿತೀಶ್ ಕುಮಾರ್ ಎದುರು ನಿಲ್ತಾ ಇದ್ದಾರೆ. ಹಾಗಾಗಿ ಬಿಹಾರ್ ಚುನಾವಣೆಯನ್ನು BJP JDU ಬಹಳ ಸೂಕ್ಷ್ಮವಾಗಿ ಈ ಚುನಾವಣೆಯನ್ನು ಗಮನಿಸಬೇಕು ಅಂತ ಏನು ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಬುರ್ಕಾ ಹಾಕ್ಕೊಂಡು ಬಂದು ಮತದಾನ ಮಾಡುವವರಿಂದ ಅಕ್ರಮ ಮತದಾನ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ, ಇದನ್ನು ಯಾವ ರೀತಿಯಲ್ಲಿ ಅಂದರೆ ಚುನಾವಣಾ ಆಯೋಗ ಕನ್ಸಿಡರ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಬುರ್ಕಾದಾರಿಯನ್ನು ಪರಿಶೀಲನೆ ಮಾಡಿನೇ ಮತದಾನಕ್ಕೆ ಅವಕಾಶ ಮಾಡಿಕೊಟ್ರೆ, ಅನುಮಾನ ಬಂದಾಗ ಮಾತ್ರ ಪರಿಶೀಲನೆ ಮಾಡುವಂಥದ್ದು ಸಹಜ. ಇಲ್ಲಾಂದರೆ ಪ್ರತಿಯೊಬ್ಬರನ್ನೂ ಪರಿಶೀಲನೆ ಮಾಡೋಕೆ ಹೊರಟ್ರೆ ಅಲ್ಲಿ ಒಂದಷ್ಟು ಗೊಂದಲಗಳು, ಹಾಗಾಗಿ ಒಂದು ಮುಸ್ಲಿಂ ಸಮುದಾಯದ ಪ್ರತಿಭಟನೆ ಇವೆಲ್ಲವನ್ನು ಎದುರಿಸಬೇಕಾಗಿ ಬರಬಹುದು. ಒಟ್ಟಾರೆ BJPಯ ಒಂದು ಯೋಚನೆಯಂತೂ ಇದು ಮತದಾನದಲ್ಲಿ ಅಕ್ರಮವನ್ನು ತಡೆಯೋ ವಿಚಾರದಲ್ಲಿ ಹೇಗೆ ಮುಸ್ಲಿಂ ಸಮುದಾಯವನ್ನು ತನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಹಾಗೆ RJDಯ ಏನು ಮತಗಳನ್ನು ಈ ರೀತಿ ಅಕ್ರಮವಾಗಿ ಅವರನ್ನು ಸೇರುವಂಥ ಮತಗಳನ್ನು ತಡೆಯುವಂಥ ಪ್ರಯತ್ನವಾಗಿ ಈ ರೀತಿಯ ಒಂದು ಮನವಿಯನ್ನು ಕೊಟ್ಟಿದೆ. ಆದರೆ ಇದು ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತಹ ಒಂದು ಮನವಿನ ಅನ್ನುವಂಥ ಚರ್ಚೆಗಳಿಗೆ ಶುರುವಾಗಿದ್ದಾವೆ. ಇದೆಲ್ಲವೂ ಒಂದು ಕಡೆ ಇರೋದಾದರೆ ಆ ಕಡೆ ಜನ್ಸುರಾಜ್ ಹಾಗೆ RJD ಹಾಗೆಯೇ ಕಾಂಗ್ರೆಸ್ಸನ್ನು BJP ಎದುರಿಸಿ ಎರಡೂ ಪಕ್ಷಗಳನ್ನು ಎದುರಿಸಿ BJP ಗೆಲ್ಲಬೇಕಾಗಿರೋದು ಕೂಡ ಬಿಗ್ ಚಾಲೆಂಜ್. ಆಡಳಿತ ವಿರೋಧಿ ಅಲೆ ಕೂಡ ಸ್ವಲ್ಪ ಮಟ್ಟಿಗೆ ನಿತೀಶ್ ಕುಮಾರ್ ಅವರಿಗಿದೆ. ಆದರೆ ಈ ಚುನಾವಣೆ BJPಗೆ ನಿರ್ಣಾಯಕ ಆಗಿರುತ್ತೆ. ಯಾಕಂದರೆ ಬರುವ ದಿನಗಳಲ್ಲಿ BJP ಎದುರಿಸಬೇಕಾಗಿರುವಂಥ ಮುಂದಿನ ವರ್ಷ ತಮಿಳುನಾಡು ಪಶ್ಚಿಮ ಬಂಗಾಳ ಚುನಾವಣೆಯನ್ನು ಎದುರಿಸಬೇಕಾಗಿ ಬರೋದ್ರಿಂದ ಇದು BJPಗೆ ನರೇಂದ್ರ ಮೋದಿಗೆ ಬಿಗ್ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ. पहले तो कम था, इतना ज्यादा हुआ फायदा कि अब तो 10 लाख नौकरी और 39 लाख रोजगार हो गया है. लेकिन इस साल के अंत तक, चुनाव के पहले तक ही ये 50 लाख से भी ज्यादा हो जाएगा. और हम लोगों ने ये तय कर दिया है अभी सरकार ने कि अगले बार इस चुनाव के बाद अगले बार 5 वर्षों में अब लोगों को 1 करोड़ युवाओं को नौकरी और रोजगार दोनों मिलेगा. इसलिए सब तरह का हम लोगों ने एक तरह से ये सब काम कर दिया है. अब बिहार में नए उद्योग लगाने के लिए भी विशेष सहायता दी जा रही है, सब कुछ किया जा रहा है. लेकिन आप जानते हैं अभी जो बैठे हुए हैं आदरणीय प्रधानमंत्री जी, इन्होंने क्या किया, पहले से तो कर ही रहे हैं और अभी भी किए हैं. और अभी कुछ एक चीज को याद रखिए, आप देख लीजिए कि जुलाई 2024 के बजट में बिहार को विशेष आर्थिक सहायता के रूप में सड़क, उद्योग, स्वास्थ्य, पर्यटन, बाढ़ नियंत्रण के लिए बड़ी राशि देने की घोषणा इन्होंने कर दिया. कितना बड़ा फायदा होने वाला है जरा याद करिए इनके द्वारा. आज दूसरी चीज इन्होंने फिर किया, फरवरी 2025 के बजट में बिहार के मखाना बोर्ड एयरपोर्ट की स्थापना, पश्चिमी कोसी नहर की वित्तीय सहायता आदि की घोषणा की गई. हर तरह से इन्होंने किया, कितना फायदा होने वाला है. और उसके बाद एक बार अभी और जो केंद्र सरकार के द्वारा 2018 से ही बिहार के कुछ राज्यों में खेलो इंडिया यूथ गेम्स का आयोजन किया गया था. अब उसके बाद इस साल भी बिहार के लिए भी इस खेलो इंडिया यूथ गेम्स का आयोजन किया गया है, जो गौरव की बात है. इससे बहुत फायदा मिलने वाला है. तो इस सब काम के लिए आदरणीय प्रधानमंत्री जी, श्रद्धेय श्री नरेंद्र मोदी जी का मैं नमन करता हूं. और इतना ज्यादा है, अब आप लोग ये सोच लीजिए. और आज इस कार्यक्रम में पधारे आदरणीय प्रधानमंत्री श्री नरेंद्र मोदी जी का पुनः मैं अभिनंदन करता हूं और उन्हें धन्यवाद देता हूं. हम लोग एकदम, आप इतना ज्यादा करवा दिए हैं पूरे देश के लिए, आप बिहार के लिए भी कर रहे हैं. इसलिए एक एक चीज के लिए उनको बहुत बड़ी बात है. इसके लिए हमेशा सोचना चाहिए इनके बारे में, हर चीज को सोचिए. और साथ ही उपस्थित सभी